ಸೂತ್ರ ಎಲ್ಲರದ್ದು ಅಷ್ಟೇ. ನಾನು ಕೇವಲ ಸಚಿವರಿಗೆ ಮಾತಾಡ್ತಾ ಇಲ್ಲ, ಇನ್ನೊಬ್ರಿಗೆ ಮಾತಾಡ್ತಾ ಇಲ್ಲ. ಅದು ದೊಡ್ಡ ಮೂರು ಬೇರೆ, ಎಲ್ಲರ ಮುಂಚೆ ಏನು ಅದು ಮುಖ್ಯ ಅಲ್ಲ. ಜೊತೆಗೆ ಇಂಟೆಲಿಜೆನ್ಸಿ ಇವತ್ತೇನದಪ್ಪ ಅಂತ ನಮ್ಮ ದೇಶದ ರಾಜಕಾರಣ, ಇದು ಕೇವಲ ಕರ್ನಾಟಕ ರಾಜಕಾರಣ, ಇಡೀ ದೇಶದ ರಾಜಕಾರಣ ಪಾಳೆಗಾರರ ಕೈಯಲ್ಲಿ, ಅಂದರೆ ಬಂಡವಾಳಶಾಹಿಗಳ ಕೈಯಲ್ಲಿ ಇವತ್ತು ನಮ್ಮ ಇಡೀ ದೇಶದ ಪ್ರಜಾಪ್ರಭುತ್ವದ ಮೆಜಾರಿಟಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಇವತ್ತು ಸ್ಪಷ್ಟ ಆಗಿದೆ. ಆದರೆ ಇದು ನಮ್ಮ ಸಾಹಿತಿಗಳಲ್ಲಿ ಆಗಿರ್ಬೋದು, ವಿಚಾರಕರಲ್ಲಿ ಆಗಿರ್ಬೋದು, ಇವಿಲ್ಲ ನಮ್ಮಲ್ಲೇ. ನಮಗೆ ನಮ್ಮ ಬದುಕು ನಮ್ಮ ಕಷ್ಟ ಆಗಿರ್ತಾವೆ, ನಾವು ಇದನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಜನ ಯಾವ ರೀತಿಯಾಗಿ ಒಂದು ರಾಜಕೀಯ ಹೆಜ್ಜೆ ಇಡ್ಬೋದು ಅನ್ನೋದು ಇದು ಸಾಕ್ಷಿಗಳು ಕೊಡ್ತಾ ಹೋಗ್ತಾ ಇದ್ದಾರೆ ಅವರು. ಅಂದ್ರೆ ಲಿಂಗಾಯತರಲ್ಲಿ ಒಕ್ಕಟ್ಟಾಗೋದಿಲ್ಲ, ಅವ್ರು ತಾವಾಗಿ ನಮಗೆ ಕೊಟ್ಟಿದ್ದಾರೆ, ಇದು ನಮ್ಗೆ ತಾವೇ ಕೊಡ್ಬೋದು ಏನೋ ಅನ್ನೋ ದೂರದ ಆಶೆ ಅದ. ಮತ್ತು ಇತ್ತೀಚೆಗೆ ಕನೇರಿ ನಡೆದದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಇನ್ನೊಂದು ಸತ್ಯ ಆಗ್ತದನ ಅನ್ನೋ ಸಂಶಯನೂ ಅದ, ಇಲ್ಲಂತಲ್ಲ. ಯಾಕಂದ್ರೆ ಇಲ್ಲೇ ಎಲ್ಲರೂ ತಾವು ಮೊದಲು ಮುಖ್ಯ, ತಾವು ತಮ್ಮ ಕುಟುಂಬ ಇನ್ನೊಂದು ಸಿದ್ಧಾಂತ ಇಲ್ಲ. ಜನರು ಏನು ಮಾಡ್ಬೋದು, ಇವರು ಆ ಮಾತು ಮಾತಾಡಿದ್ರು, ಸಿದ್ಧಾಂತ ಬೇರೆ ಪ್ರಾಕ್ಟಿಕಲ್ ಬೇರೆ ಏನೂ ಇಲ್ಲ. ಅಟ್ಲೀಸ್ಟ್ ಇವರಲ್ಲಿ ಒಂದಿಷ್ಟೇನೋ ಸತೀಶ್ ಅವರಲ್ಲ ಒಂದು ಅಹಿಂಸೆ ಸಂಘಟನೆ ಮಾಡಿಕೊಂಡು ಬಿದ್ದಂಥ ದಲಿತರಾಗಿರ್ಬೋದು ಅಥವಾ ಆದಿವಾಸಿಗಳಾಗಿರ್ಬೋದು, ಮುಸ್ಲಿಮ್ಸ್ ಕಮ್ಯುನಿಟಿ ಆಗಿರ್ಬೋದು, ಇವ್ರನ್ನ ಮೊದಲು ತಮ್ಮ ಒಂದು ಪ್ರೀತಿಯ ಮೂಲಕ ತಮ್ಮ ಹಿಡಿದಲ್ಲಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಇಂಥ ಪ್ರಯತ್ನ ಈ ಲಿಂಗಾಯತ ಕಮ್ಯುನಿಟಿಯಲ್ಲಿ ಭಾಳ ಕಡಿಮೆ ಏನೋ ಅಂತ ಅನಿಸ್ತದೆ. ಇತ್ತೀಚೆಗೆ ಒಂದು 20-30 ವರ್ಷದ ನಾವು ಆಡಳಿತ ನೋಡಿದಾಗ ಕರ್ನಾಟಕ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜಕಾರಣವನ್ನು ಗಮನಿಸಿದಾಗ ಇವರು ಹೊಂದಾಣಿಕೆ ಭಾಳ ಕಷ್ಟ ರೀ, ಕಠಿಣ. ಒಂದು ರೀತಿಯ ಒಂದು ತಗಡೆ ಕಪ್ಪಿಗಳು ಹಾಕಿ ಕೊಂಡಿಸಿದಾಗ ಒಬ್ಬರೊಬ್ಬರು